ಕರ್ನಾಟಕ ಬಂದ್ಗೆ ಕರೆ ಕೊಡ್ಲಾಗಿತ್ತಲ್ಲ, ಮಂಡ್ಯದಲ್ಲಿ ಸ್ವಲ್ಪ ಎಫೆಕ್ಟ್ ಇದೆ ಬಿಟ್ರೆ ಇನ್ನೆಲ್ಲೂ ಕೂಡ ಇಲ್ಲ. ಯಾವುದೇ ರೀತಿಯಾದಂಥ ರಜೆನೂ ಕೂಡ ಇಲ್ಲ. ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಯಾವುದೇ ರೀತಿಯಾದಂಥ ತೊಂದರೆ ಆಗುತ್ತೆ ಅನ್ನುವಂಥ ಭಯನೂ ಬೇಡ. ಶಾಲಾ ಕಾಲೇಜುಗಳು ಓಪನ್ ಇದಾವೆ. ಎಂದಿನಂತೆ KSRTC, BMTC, ಮೆಟ್ರೋ ಸಂಚಾರ, ಎಲ್ಲ ರೈಲ್ವೆಗಳ ಸಂಚಾರ, ಕ್ಯಾಬ್ ಸಿಗುತ್ತೆ, ಆಟೋ ಸಿಗುತ್ತೆ, ಎಲ್ಲದೂ ಕೂಡ ಸಿಗುತ್ತೆ. ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಮೇ ಇಲ್ಲ. ಇವತ್ತಿನ ಕರ್ನಾಟಕ ಬಂದ್ ಫಸ್ಟ್ ಆಫ್ ಆಲ್ ಸಂಘಟನೆಗಳಲ್ಲೇ ಒಗ್ಗಟ್ಟನ್ನುವಂಥದ್ದಿಲ್ಲ. ಇವರು ಮೂಗಿನ ನೇರಕ್ಕೆ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ ಅಂತಲೂ ಕೂಡ ಕೆಲವರು ಮಾತನಾಡ್ತಾ ಇರುವಂಥದ್ದನ್ನು ಕೂಡ ಗಮನಿಸಿದ್ದಾರೆ. ಕಾವೇರಿ ನೀರಿಗಾಗಿ ಕರ್ನಾಟಕ ಬಂದ್, ವಾಟಾಳ್ ಬಣದಿಂದ ಕರ್ನಾಟಕ ಬಂದ್ ನೀರಸ ಪ್ರತಿಕ್ರಿಯೆ. ಎಲ್ಲೂ ಕೂಡ ಬೆಂಬಲ ಇಲ್ಲ. ಎಲ್ಲರದ್ದು ಬರೀ ನೈತಿಕ ಬೆಂಬಲ. ಎಲ್ಲರೂ ಹೇಳ್ತಾರೆ ನಮ್ದು ನೈತಿಕ ಬೆಂಬಲ. ಇಡೀ ಕರ್ನಾಟಕದ ಜನ ಹೇಳ್ತಾರೆ ನಮ್ದು ನೈತಿಕ ಬೆಂಬಲ ಅಂತ. ಆದರೆ ಕೆಲಸಗಳೆಲ್ಲವೂ ಕೂಡ, ಜನಜೀವನ ಎಲ್ಲವೂ ಕೂಡ ಎಂದಿನಂತೆಯೇ ಇದೆ. ಬಹುತೇಕ ಸಂಘಟನೆಗಳಿಂದ ನೈತಿಕ ಬೆಂಬಲ. ಬಂದ್ಗೆ ಕರವೇ ಬಣಗಳಿಂದ ಬೆಂಬಲ ಇಲ್ಲ. ಯಾವುದೇ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆ ಇಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸಿಲ್ಲ. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ಬಣ, ಪ್ರವೀಣ್ ಶೆಟ್ಟಿ ಬಣ, ಶಿವರಾಮೇಗೌಡರ ಬಣ, ಈ ರೀತಿಯ ಮೂರಿದವಲ್ಲ, ಅವರು ಕೂಡ ಯಾರು ಬೆಂಬಲವನ್ನು ಕೊಟ್ಟಿಲ್ಲ. ಮೆಜೆಸ್ಟಿಕ್ ನಲ್ಲಿ ಎಂದಿನಂತೆ ಬಸ್ ಸಂಚಾರ ಇದೆ. ಎಲ್ಲವೂ ಕೂಡ ಆಪರೇಟ್ ಆಗ್ತಾ ಇದೆ. ಹೋಟೆಲ್ಗಳು ಓಪನ್ ಇದಾವೆ, ಅಂಗಡಿಗಳು ಕೂಡ ಓಪನ್ ಇದಾವೆ, ಆಫೀಸ್ ಓಪನ್ ಇದೆ, ಕಾಲೇಜು, ಶಾಲೆ ಎಲ್ಲವೂ ಕೂಡ ಓಪನ್ ಇದೆ. ಆಟೋಗಳು ಕೂಡ ಸಿಗ್ತವೆ. ವಾಟಾಳ್ ನಿವಾಸದ ಮುಂದೆ ಪೊಲೀಸರಿದ್ದಾರೆ. ಮನೆ ಬಳಿನೇ ವಾಟಾಳ್ ನಾಗರಾಜ್ ಅವರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಟೌನ್ ಹಾಲ್ಗೆ ಹೋಗ್ಲಿಕ್ಕೆ ಬಿಡದಲೇ ಇರುವಂತ ಚಾನ್ಸಸ್ ಇರುವಂಥದ್ದು. ಅವ್ರ ಮನೆ ಹತ್ರನೇ ಅವ್ರನ್ನ ಅರೆಸ್ಟ್ ಮಾಡುವಂತ ಚಾನ್ಸಸ್ ಇದೆ, ವಶಕ್ಕೆ ಪಡೆಯುವಂತ ಚಾನ್ಸಸ್ ಇರುವಂಥದ್ದು. ಟೌನ್ ಹಾಲ್ನಲ್ಲಿ ಪೊಲೀಸರು ಬಿಗಿ ಭದ್ರತೆ ಇದೆ. 100 ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಬ್ಯಾರಿಕೇಡ್ ಅನ್ನ ಹಾಕಿ ಭದ್ರತೆಯನ್ನ ಕೈಗೊಂಡಿದ್ದಾರೆ ಪೊಲೀಸರು. ಟೌನ್ ಹಾಲ್ನಲ್ಲಿ 4 KSRP ತುಕಡಿಗಳನ್ನ ನಿಯೋಜನೆ ಮಾಡಲಾಗಿದೆ. ಯಾರಿಗೂ ಯಾವುದೇ ರೀತಿಯಲ್ಲೂ ತೊಂದರೆ ಆಗಬಾರ್ದು ಅಂತ. ಪ್ರತಿಭಟನೆಗೂ ಮುನ್ನವೇ ಕರವೇ ನಾಯಕರನ್ನ ವಶಕ್ಕೆ ಪಡೆಯಲಾಗ್ತಾ ಇದೆ. ಕೆಲವರು ಬಂದಿರೋರು ಅವ್ರನ್ನ ಕೂಡ ವಶಕ್ಕೆ ಪಡಿತಾ ಇದ್ದಾರೆ. ಕರವೇ ಗಿರೀಶ್ ಗೌಡ ಆತನನ್ನ ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು. ಅವರನ್ನ ಕನ್ನಡ ಸೇನೆಯ ರಾಜಶೇಖರ್ ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಾಟಾಳ್ ನಿವಾಸದ ಬಳಿ ಬಂದಿದ್ದಂಥ ಹೋರಾಟಗಾರ ನಾರಾಯಣ್ ಅವರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಬೆಳಗ್ಗೆ 6 ಗಂಟೆಯ ಸುಮಾರಿಗೆ ಇವ್ರನ್ನೆಲ್ಲರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕೆಲವರು ಬೆಂಬಲ ವ್ಯಕ್ತಪಡಿಸಿದ್ದು, ಅವ್ರನ್ನು ಕೂಡ ವಶಕ್ಕೆ ಪಡೆಯುವಂತ ಕೆಲಸ ಆಗಿದೆ. ನೋಡ್ತಾ ಇದ್ವಲ್ಲ, ಬಂದ್ ಎಫೆಕ್ಟಿವ್ ಆಗಿ ಇಲ್ಲ. ಬಂದ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಸಪೋರ್ಟ್ ಸಿಕ್ಕಿಲ್ಲ. ನಾನು ಹೇಳ್ತಾ ಇದ್ನಲ್ಲ, ಮಂಡ್ಯದಲ್ಲಿ ಸ್ವಲ್ಪ ಎಫೆಕ್ಟ್ ಕಾಣಿಸ್ತಾ ಇದೆ ಬಿಟ್ರೆ ಇನ್ನೆಲ್ಲೂ ಕೂಡ ಇಲ್ಲ. ಕೆಲವರನ್ನ ಈಗ ಆಲ್ರೆಡಿ ವಶಕ್ಕೆ ಪಡೆಯಲಾಗಿದೆ. ಇನ್ನು ಉಳಿದಂತೆ ವಾಟಾಳ್ ನಾಗರಾಜ್ ಅವರ ಮನೆ ಹತ್ರ ಪೊಲೀಸರಿದ್ದಾರೆ. ಅವ್ರನ್ನೂ ಕೂಡ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇದೆ. ಇನ್ನು ಕಾಣಿಸಿದಂಥವ್ರು ಒಂದು 3-4 ಜನ ಅವರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಅವರು ನಕ್ಕೊಂಡು ಮಾತಾಡ್ತಾ ಇದ್ದಾರೆ. ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ಇದರ ಸೀರಿಯಸ್ನೆಸ್ ಗೊತ್ತಾಗ್ತಿದೆ. ಅದರಲ್ಲಿ ಕರ್ನಾಟಕ ಬಂದ್ ವಿಚಾರದಲ್ಲಿ, ಯಾಕೆಂದರೆ ನಾನು ಹೇಳ್ತಾ ಇದ್ನಲ್ಲ, ಇವರಲ್ಲೇ ಒಗ್ಗಟ್ಟನ್ನುವಂಥದ್ದಿಲ್ಲ. ಒಬ್ರು ಮಾಡಬೇಕು, ಒಬ್ರು ಮಾಡಬಾರ್ದು. ಈ ಸಂದರ್ಭದಲ್ಲಿ ಏನಕ್ಕೆ ಈ ರೀತಿಯಾದಂಥ ನಿರ್ಧಾರಗಳಿದ್ದಾಗ, ಒಗ್ಗಟ್ಟಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಜನ ಹೆಂಗ್ ಬೆಂಬಲ ಕೊಡ್ತಾರೆ? ನಿಮ್ಮಲ್ಲೇ ಒಂದು ಸೀರಿಯಸ್ನೆಸ್ ಇಲ್ಲ ಅನ್ನುವಂಥದ್ರ ಬಗ್ಗೆ ಜನ ಮಾತನಾಡ್ತಾ ಇದ್ದಾರೆ. ಸೊ ಕರ್ನಾಟಕ ಬಂದ್ನ ಎಫೆಕ್ಟ್ ಎಲ್ಲೂ ಕೂಡ ತಟ್ಟಿಲ್ಲ. ಕಾವೇರಿಗೋಸ್ಕರ ಈ ಬಂದ್ಗೆ ಕರೆಯನ್ನ ಕೊಡಲಾಗಿತ್ತು. ಈ ಬಂದ್ ಕೆಲವರ ವಶಕ್ಕಷ್ಟೇ ಸೀಮಿತ ಆಗಿದೆ ಬಿಟ್ರೆ ಇನ್ನೆಲ್ಲೂ ಕೂಡ ಬಂದ್ ಇದೆಯಾ ಅನ್ನುವಂಥದ್ದನ್ನ ನಾವು ನಿನ್ನೆ ನೋಡಿದ್ದು ಬಿಟ್ರೆ, ಹೊರಗಡೆ ಬಂದಂತ ಸಂದರ್ಭದಲ್ಲಿ ಇವತ್ತ ಇವ್ರು ಕರೆ ಕೊಟ್ಟಿದ್ದು ಬಂದು ಅಂತ ಅನ್ಸುತ್ತೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಾಟಾಳ್ ನಾಗರಾಜ್ ಅವರ ನಿವಾಸದ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಹಂಸ ಇದ್ದಾರೆ. ಹಾಗೆ ಟೌನ್ ಹಾಲ್ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಇದ್ದಾರೆ. ಇಬ್ಬರಿಗೂ ಕೂಡ ವೆಲ್ಕಮ್. ಹಂಸ, ವಾಟಾಳ್ ನಾಗರಾಜ್ ಅವರ ಮನೆ ಮುಂದೆ ಯಾವ ರೀತಿಯ ಬಿಗಿ ಭದ್ರತೆ ಇದೆ? ಅವರಿನ್ನು ಮನೆ ಒಳಗಡೆನೆ ಇದ್ದಾರಾ? ಅವ್ರನ್ನ ಅಲ್ಲೇ ವಶಕ್ಕೆ ಪಡೆಯುವಂತ ಕಾರಣಕ್ಕೋಸ್ಕರನೇ ಪೊಲೀಸರು ಬಂದಿರುವಂತದ್ದ ಅಥವಾ ಹೇಗೆ ಅಂತ?
ಹೌದು ಪೃಥ್ವಿ, ಇವತ್ತು ಏನು ವಾಟಾಳ್ ನಾಗರಾಜಿಂದ ಅಖಂಡ ಕರ್ನಾಟಕ ಬಂದ್ಗೆ ಒಂದು ಕರೆಯನ್ನ ಕೊಟ್ಟಿದ್ರು, ಆದ್ರೆ ಎಲ್ಲೂ ಕೂಡ ಬಂದ್ನ ಎಫೆಕ್ಟ್ ಕಾಣಿಸ್ತಿಲ್ಲ. ಸೊ ಸದ್ಯಕ್ಕೆ ನಾನೀಗ ಇವರ ನಿವಾಸದಲ್ಲಿ ಇದ್ದೀನಿ. ಇಲ್ಲೂ ಕೂಡ ನೀವು ನೋಡ್ತಿರಬಹುದು, ಇನ್ನೂ ಕೂಡ ವಾಟಾಳ್ ನಾಗರಾಜ್ ಅವರು ನಿವಾಸದಲ್ಲೇ ಇರುವಂತದ್ದು. ಸೊ ಇಲ್ಲಿ ಅನೇಕ ಒಂದು ಹೋರಾಟಗಾರರು ಕೂಡ ವಾಟಾಳ್ ನಾಗರಾಜ್ ಅವರಿಗೆ ಸಾಥ್ ಕೊಡೋದಕ್ಕೆ ಬಂದಿದ್ರು. ಅಂದ್ರೆ ಇವ್ರು ಏನು ಟೌನ್ ಹಾಲ್ ನಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ನಾವು ರ್ಯಾಲಿಯನ್ನ ಮಾಡ್ತೀವಿ ಅಂತ ಹೇಳಿದ್ರು. ಸೊ ನಿವಾಸದಿಂದಲೇ ವಾಟಾಳ್ ನಾಗರಾಜ್ ಅವರ ಜೊತೆಗೆ ಹೋಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಬಂದಿದ್ರು. ಆದ್ರೆ ಅವರನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡಿಸಿರುವಂತದ್ದು. ಸೊ ಮತ್ತೊಂದು ಕಡೆ ನಾನು ನಿಮಗೆ ತೋರಿಸ್ತೀನಿ, ಕಂಪ್ಲೀಟ್ ಆಗಿ ಇಲ್ಲಿ ಪೊಲೀಸ್ ಏನೆಲ್ಲ ಇದ್ದಾರೆ, ಮನೆ ಮುಂದೆ ಇವತ್ತು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನೀಡಲಾಗಿರುವಂತದ್ದು. ಸೊ ಈಗಲೂ ಕೂಡ ನೋಡ್ತಿದ್ದೀರಾ, ಒಂದು ಹೊಯ್ಸಳ ಇರ್ಬೋದು, ಹಾಗೇನೆ ಪೊಲೀಸ್ ಸಿಬ್ಬಂದಿ ಕೂಡ ಇಲ್ಲಿ ಇದ್ದಾರೆ. ಜೊತೆಗೆ ಏನು ACP ನೇತೃತ್ವದಲ್ಲೂ ಕೂಡ ಇಲ್ಲಿ ಬಿಗಿ ಭದ್ರತೆಯನ್ನ ಕೊಡಲಾಗಿದೆ. ಯಾವುದೇ ಒಂದು ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ. ಹಾಗೇನೆ ಇಲ್ಲಿ ಬಂದಂತವರನ್ನ ನಿವಾಸಕ್ಕೆ ಯಾರೆಲ್ಲ ಹೋರಾಟಗಾರರು ಬರ್ತಾರೆ ಅವರನ್ನ ಈ ಒಂದು ಸ್ಪಾಟ್ ನಲ್ಲಿ ಒಂದು ವಶಕ್ಕೆ ಪಡೆಯುವಂತಹ ಒಂದು ಕಾರ್ಯವನ್ನು ಕೂಡ ಈಗಾಗಲೇ ಮಾಡ್ತಿರುವಂತದ್ದು. ಸೊ ವಾಟಾಳ್ ನಾಗರಾಜ್ ಅವರು ನಿವಾಸದಿಂದ 11 ಗಂಟೆಗೆ ಹೊರಡ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಹೀಗಾಗಿಯೇ ಇವರನ್ನು ಕೂಡ ಮನೆಯಿಂದ ಹೊರ ಬರ್ತಿದ್ದಂತೆಯೇ ಬಂಧಿಸುವಂತಹ ಅಂದ್ರೆ ಹೋಮ್ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಇರುವಂತದ್ದು. ಸೊ ಇಲ್ಲಿ ಏನೆಲ್ಲ ಒಂದು ಭದ್ರತೆಗಳು ಬೇಕಿದೆ ಅದನ್ನ ಇಲ್ಲಿ ಪೊಲೀಸರು ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ಎಲ್ಲೂ ಕೂಡ ರ್ಯಾಲಿಗೆ ಒಂದು ಅವಕಾಶವನ್ನ ಕೊಟ್ಟಿಲ್ಲ ಅನ್ನುವಂಥದ್ದು ಪೊಲೀಸರು. ಹಾಗಾಗಿಯೇ ನಿವಾಸದಲ್ಲೇ ಕೂಡ ಇನ್ನೂ ವಾಟಾಳ್ ಅವರು ಇರುವಂತದ್ದು. ಯಾವುದೇ ಹೊರಗಡೆ ಬಂದು ಯಾರ ಹತ್ರ ಕೂಡ ಮಾತನಾಡುವಂತಹ ಒಂದು ಪ್ರಯತ್ನವನ್ನು ಕೂಡ ಅವರು ಮಾಡಿಲ್ಲ. ಸೊ 11 ಗಂಟೆಗೆ ನಿವಾಸದಿಂದ ಹೊರಡ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಮುಂದೇನಾಗುತ್ತೆ ಅನ್ನುವಂಥದ್ದು, ಅಥವಾ ಪೊಲೀಸರು ಇಲ್ಲೇ ವಶಕ್ಕೆ ಪಡಿತಾರ ಅಥವಾ ಅವ್ರಿಗೆ ಟೌನ್ ಹಾಲ್ ಹೋಗೋದಕ್ಕೆ ಅನುಮತಿಯನ್ನ ಕೊಡ್ತಾರ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗಿದೆ ಪೃಥ್ವಿ. ಓಕೆ, ಈಗ ಟೌನ್ ಹಾಲ್ ಹತ್ರನೇ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಗತಿ ಇದ್ದಾರೆ. ಪ್ರಗತಿ, ಟೌನ್ ಹಾಲ್ ಮುಂಭಾಗ ಯಾವ ರೀತಿಯ ಭದ್ರತೆಯನ್ನ ಕೈಗೊಳ್ಳಲಾಗಿರುವಂತದ್ದು ನಾವು ನೋಡ್ತಾ ಇದ್ವಿ. ಕರ್ನಾಟಕ ಬಂದ್ಗೆ ಬೆಂಗಳೂರಿನಲ್ಲಂತೂ ಕಂಪ್ಲೀಟ್ಲಿ ನೀರಸ ಪ್ರತಿಕ್ರಿಯೆ. ಬರೀ ಮಾಧ್ಯಮದಲ್ಲಿ ನೋಡ್ಬೋದೇನೋ, ಇವತ್ತು ಕರ್ನಾಟಕ ಬಂದ್ಗೆ ಏನೋ ಕರೆ ಕೊಟ್ಟಿದ್ರು ಅನ್ನುವಂಥದ್ದು ಬಿಟ್ರೆ ಇನ್ನೆಲ್ಲೂ ಕೂಡ ಬಂದ ವಾತಾವರಣ ಅಂತೂ ಇಲ್ವೇ ಇಲ್ಲ. ಯಾರು ಕೂಡ ಅದಕ್ಕೆ ಬೆಂಬಲವನ್ನ ಕೊಟ್ಟಿಲ್ಲ. ನೈತಿಕ ಬೆಂಬಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಟೌನ್ ಹಾಲ್ ಮುಂಭಾಗ ಯಾವ ರೀತಿಯ ಭದ್ರತೆ ಕೈಗೊಂಡಿದ್ದಾರೆ ಪೊಲೀಸರು? ಪೃಥ್ವಿ, ಟೌನ್ ಹಾಲ್ ನ ಮುಂಭಾಗ 10:30 ಸುಮಾರಿಗೆ ಈ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತಹ ವಾಟಾಳ್ ನಾಗರಾಜ್ ಅವರು ಬರ್ತಾರೆ ಅನ್ನುವಂತಹ ಕಾರಣಕ್ಕೆ, ಜೊತೆಗೆ ಇಲ್ಲಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ಮೊದಲೇ ಮೆರವಣಿಗೆ ಮಾಡ್ತೀನಿ ಅಂತ ಹೇಳಿರುವಂತಹ ಕಾರಣಕ್ಕೋಸ್ಕರ ಬಿಗಿ ಪೊಲೀಸರ ಭದ್ರತೆ ಇದೆ. ನೇರವಾಗಿ ವಿಜುವಲ್ಸ್ ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸಕಲ ಪೊಲೀಸರು ಕೂಡ ಸಿದ್ಧವಾಗಿರುವಂತದ್ದು. ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಮನೆಯಿಂದ ಆಚೆ ಬರ್ತಾ ಇದ್ದ ಹಾಗೆ ಅವ್ರನ್ನ ವಶಪಡಿಸಿಕೊಳ್ಳೋದಕ್ಕೆ ಮನೆ ಹತ್ರನೂ ಕೂಡ ಪೊಲೀಸರು ಇದ್ದಾರೆ. ಒಂದು ವೇಳೆ ಎಲ್ಲಾದ್ರೂ ಅವರ ಸಂಘಟನೆಯಲ್ಲಿ ಉಳಿದಂತಹ ಇತರ ಸದಸ್ಯರು ಫ್ರೀಡಂ ಪಾರ್ಕಿಂಗ್ಗೆ ಹೋಗೋದಕ್ಕೆ ಟೌನ್ ಹಾಲ್ ನ ಮುಂಭಾಗ ಏನಾದ್ರೂ ಜಮಾಯಿಸಿದ್ರೆ ಅಂತ ಈಗಾಗಲೇ ಪೊಲೀಸರ ಬಿಗಿ ಭದ್ರತೆ ಮಾಡಲಾಗಿದೆ. ನೀವು ಗಮನಿಸ್ತಾ ಇರಬಹುದು, KSRP ತುಕಡಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಬರುವಂತಹ ಹೋರಾಟಗಾರರನ್ನ ತಕ್ಷಣ ಇಲ್ಲೇ ಅವ್ರನ್ನ ವಶಪಡಿಸಿಕೊಳ್ಳೋದಕ್ಕೋಸ್ಕರ BMTC ಬಸ್ ಅನ್ನು ಕೂಡ ಹಾಕಲಾಗಿದೆ. ಜೊತೆಗೆ ಬ್ಯಾರಿಕೇಡ್ ಹಾಕಿ ಸಂಪೂರ್ಣವಾಗಿ ಟೌನ್ ಹಾಲ್ ನ ಮುಂಭಾಗವನ್ನ ಕ್ಲೋಸ್ ಮಾಡಲಾಗಿದೆ. ಇಷ್ಟು ದಿನ ಇಲ್ಲಿ ಬಹುತೇಕ ಜನರಿಗೆ, ಆ ಕಡೆ ಹಡ್ಸನ್ ಸರ್ಕಲ್ ಇಂದ ಬರ್ತಾ ಇದ್ದಂತಹ ಜನರಿಗೆಲ್ಲ ಇಲ್ಲಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗೋದಕ್ಕೆ ಎಂಟ್ರಿ ಸಿಗ್ತಾ ಇತ್ತು. ಆದ್ರೆ ಇವತ್ತು ಬಂದ್ ಹಿನ್ನೆಲೆ ಇಲ್ಲಿಂದ ರ್ಯಾಲಿ ಮಾಡುವಂತಹ ಕಾರಣ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗಬಾರ್ದು. ಜೊತೆಗೆ ಇಲ್ಲಿ ಸಾಕಷ್ಟು ವೆಹಿಕಲ್ಗಳು ಮೂವ್ಮೆಂಟ್ ಇರುವಂತಹ ಕಾರಣ ಜನರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ, ಟ್ರಾಫಿಕ್ ಜಾಮ್ ಆಗಲಿ ಈ ತರಹದ ಪ್ರಾಬ್ಲಮ್ ಆಗಬಾರ್ದು ಅನ್ನುವಂತಹ ಕಾರಣಕ್ಕೋಸ್ಕರ ಟೌನ್ ಹಾಲ್ ನ ಮುಂಭಾಗವನ್ನೇ ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಲಾಗಿದೆ. ಇನ್ನು ಇವತ್ತಿನ ಪ್ರಮುಖ ಬೇಡಿಕೆ ಕಾವೇರಿ ನೀರಿನ ವಿಚಾರವಾಗಿ ಆದ್ರೂ ಕೂಡ ಅದರ ಜೊತೆಗೆ ಹಲವು ಜ್ವಲಂತ ಸಮಸ್ಯೆಗಳನ್ನ ವಾಟಾಳ್ ನಾಗರಾಜ್ ಅವರು ಇಟ್ಕೊಂಡು ಇವತ್ತು ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿದ್ರು. ಅಂದ್ರೆ ಕಳಸಾ ಬಂಡೂರಿ ಯೋಜನೆ ಆಗಬೇಕು, ಮಹದಾಯಿ ಯೋಜನೆ ಶೀಘ್ರದಲ್ಲೇ ಆಗಬೇಕು, ಮೇಕೆದಾಟು ಯೋಜನೆ ಶೀಘ್ರದಲ್ಲೇ ಆಗಬೇಕು, ಹಿಂದಿ ಭಾಷೆಯ ಹೇರಿಕೆಯನ್ನ ತಡಿಬೇಕು, ಪರಭಾಷೆಯ ದರ್ಪವನ್ನ ನಿಲ್ಲಿಸಬೇಕು, ಬೇರೆ ಭಾಷೆಯ ಸಿನಿಮಾಗಳು ರದ್ದಾಗಬೇಕು, ಜೊತೆಗೆ ಕನ್ನಡಿಗರಿಗೆ ವಿಶೇಷವಾದಂತಹ ಆದ್ಯತೆಯನ್ನು ಕೊಡಬೇಕು ಅನ್ನುವಂತಹ ಇತ್ಯಾದಿ ಜ್ವಲಂತ ಸಮಸ್ಯೆಗಳ ಬೇಡಿಕೆಯ ಈಡೇರಿಕೆಗೆ ಒತ್ತಾಯಿಸಿ ಬಂದ್ಗೆ ಕರೆ ಕೊಟ್ಟರು ಕೂಡ ಬಂದ್ಗೆ ಅಷ್ಟೊಂದು ಬೆಂಬಲ ವ್ಯಕ್ತ ಆಗಿಲ್ಲ. ಯಾಕಂದ್ರೆ ನಾಯಕತ್ವದ ಅಂದ್ರೆ ವಿವಿಧ ಸಂಘಟನೆಗಳ ನಾಯಕರ ಜೊತೆಗೆ ವಿಶ್ವಾಸವನ್ನ ತೆಗೆದುಕೊಳ್ಳುವಲ್ಲಿ ವಿಫಲ ಆಗಿರೋದಾಗಿರ್ಬೋದು, ಅಥವಾ ಒಂದಷ್ಟು ಸಭೆಯನ್ನ ಮಾಡಿ ಅವರ ಮನವೊಲಿಕೆ ಮಾಡುವಲ್ಲಿ ಪ್ರಯತ್ನ ಇಲ್ಲಿ ಸಕ್ಸಸ್ ಆಗಿಲ್ಲ ಅಂತ ಹೇಳ್ಬೋದು. ಜೊತೆಗೆ ಈಗಾಗಲೇ ವಾಟಾಳ್ ನಾಗರಾಜ್ ಅವರಿಗೆ ಬೆಂಬಲ ಕೊಟ್ಟಂತಹ ಒಂದು ಕರುನಾಡ ಸೇನೆ ಆಗಲಿ ಅಥವಾ ಕನ್ನಡ ಜಾಗೃತಿ ವೇದಿಕೆ ಆಗಲಿ ಇತರೆ ಒಂದು 2-3 ಸಂಘಟನೆಯ ಪ್ರಮುಖ ನಾಯಕರನ್ನ ಬೆಳಗ್ಗೆ 5 ಗಂಟೆಗೆ ಪೊಲೀಸರು ಅವರ ಮನೆ ಬಳಿಯೇ ವಶಕ್ಕೆ ಪಡಿಸಿಕೊಂಡಂತಹ ಚಿತ್ರಣ ಕೂಡ ಕಂಡು ಬರ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಪ್ರಗತಿ. ಆಗಿ ಅಂಶ ನಿಮ್ಮೆಲ್ಲ ಮಾಹಿತಿಗಾಗಿ.
ಅತ್ತಿಬೆಲೆ ಗಡಿಯಲ್ಲಿ ಕನ್ನಡ ಜಾಗೃತಿ ವೇದಿಕೆ ಪ್ರತಿಭಟನೆ. ಅತ್ತಿಬೆಲೆ ಟೋಲ್ನಿಂದ ಗಡಿಯವರೆಗೂ ಪ್ರತಿಭಟನೆಯನ್ನ ಮಾಡಲಾಗ್ತದೆ. ಪ್ರತಿಭಟನಾ ಮೆರವಣಿಗೆ ಇಟ್ಕೊಂಡಿದ್ದಾರೆ. ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗ್ತದೆ. ಅತ್ತಿಬೆಲೆ ಗಡಿಯಲ್ಲಿ ಹೆದ್ದಾರಿ ಬಂದ್ ಮಾಡಲಿಕ್ಕೆ ಯತ್ನವನ್ನ ಮಾಡಿದಂತ ಹಿನ್ನೆಲೆಯಲ್ಲಿ ರಸ್ತೆ ತಡೆಗೆ ಮುಂದಾದಂತ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಹೆದ್ದಾರಿಯನ್ನ ಬಂದ್ ಮಾಡಲಿಕ್ಕೆ ಮುಂದಾದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ನಮ್ಮ ರಾಜ್ಯದ ಅದರಲ್ಲೂ ಕಾವೇರಿ ಕೊಳದ ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ರಾಮನಗರದ ಜಿಲ್ಲೆಗಳಿಗೆ ರೈತರಿಗೆ ನೀರನ್ನು ಕುಡಿಯೋ ವ್ಯವಸಾಯಕ್ಕೆ ಕೊಡಬೇಕಾಗ್ತದೆ. ಅದನ್ನು ಕೊಡೋಕ್ಕಾಗದಿಲ್ಲ ಇವರಿಗೆ ನೀರನ್ನು ಬಿಟ್ಟರೆ. ಯಾವ ರೀತಿ ಸರ್ಕಾರ ಮಳೆನೇ ಇಲ್ಲ, ಡ್ಯಾಮ್ಗಳಲ್ಲಿ ನೀರಿಲ್ಲ, ಆದರೂ ನೀರನ್ನು ಬಿಡ್ತಿದ್ದಾರೆ. ಇದ್ರ ಮಧ್ಯದಲ್ಲಿ ನಮಗೆ ಕರ್ನಾಟಕಕ್ಕೆ ಯಾವತ್ತೂ ಕೂಡ ಅನ್ಯಾಯವನ್ನು ಮಾಡ್ತಕ್ಕಂತಹ ಕಾವೇರಿ ನ್ಯಾಯಮಂಡಳಿ ಈಗಾಗಲೇ ಅವರು ಒಂದು ಅವೈಜ್ಞಾನಿಕವಾದಂಥ ತೀರ್ಪನ್ನು ಕರ್ನಾಟಕದ ವಿರುದ್ಧನೇ ತೀರ್ಪನ್ನು ಕೊಟ್ಕೊಂಡು ಬಂದಿದ್ದಾರೆ. ಇದುವರೆಗೂ ಕೂಡ ನಮಗೆ ಯಾವತ್ತೂ ಕೂಡ ಅವರು ನ್ಯಾಯವನ್ನು ಕೊಟ್ಟಿಲ್ಲ ಕಾವೇರಿ ನ್ಯಾಯಮಂಡಳಿ. ನಾವು ಹಲವಾರು ಬಾರಿ ಹೋರಾಟಗಳನ್ನು ಮಾಡಿದಾಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಎರಡೂ ರಾಜ್ಯಗಳ ರೈತರ ಸಮಸ್ಯೆಯನ್ನು ಆಲಿಸಬೇಕು ಮತ್ತು ಕುಡಿಯುವ ನೀರಿನ ಯೋಜನೆಗೆ ಎಷ್ಟೆಲ್ಲ ನೀರು ಬೇಕಾಗ್ತದೆ ಇದನ್ನು ಕೂಡ ನೋಡಬೇಕು, ಕೇಳಬೇಕು, ಎಲ್ಲ ಅಂಕಿಅಂಶಗಳನ್ನು ತೆಗೆದುಕೊಂಡು ಒಂದು ನಿರ್ಣಯನ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ನಾವು ಪದೇ ಪದೇ ಹೇಳ್ತಾನೆ ಬಂದಿದ್ದೀವಿ. ನಮ್ಮ ರಾಜ್ಯದ ಅದರಲ್ಲೂ ಕಾವೇರಿ ಕೊಳದ ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ರಾಮನಗರದ ಜಿಲ್ಲೆಗಳಿಗೆ ರೈತರಿಗೆ ನೀರನ್ನು ಕುಡಿಯೋ. ಮಂಡ್ಯದಲ್ಲಿ ಕರ್ನಾಟಕ ಬಂದ್ಗೆ ಬೆಂಬಲ ಸಿಗ್ತಾ ಇದೆ. ಈ ಕರ್ನಾಟಕ ಬಂದ್ಗೆ ಸ್ವಲ್ಪ ಎಫೆಕ್ಟ್ ಆಗಿರುವಂಥದ್ದು ಅಂದ್ರೆ ಅದು ಮಂಡ್ಯದಲ್ಲಿ ಮಾತ್ರನೇ ಬೆಂಬಲ ಸಿಗ್ತಾ ಇರುವಂಥದ್ದು. ರೈತ ಸಂಘಟನೆ, ಕನ್ನಡ ಪರ ಸಂಘಟನೆಗಳಿಂದ ಹೋರಾಟ ಮಾಡಲಾಗ್ತದೆ. ಹುರುಳಿಕಾಳು ಬೇಯಿಸಿ ಕಾಲಿ ಮಡಿಕೆ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ರೈತ ಪರ ಸಂಘಟನೆಯಲ್ಲಿ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಧಿಕ್ಕಾರ ಕೂಗಿ ಆಕ್ರೋಶ. ಕನ್ನಡ ಸೇನೆ, ರೈತ ಸಂಘದಿಂದ ವಿಭಿನ್ನ ಹೋರಾಟ. ಮಂಡ್ಯ ಸಂಜಯ್ ವೃತ್ತದಲ್ಲಿ ನಡೀತಾ ಇರುವಂತ ಪ್ರತಿಭಟನೆ ಇದು. ಹುರುಳಿಕಾಳು ಹುರಿದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಮಂಡ್ಯ ರೈತರಿಗೆ ಹುರುಳಿ ಭಾಗ್ಯ ನೀಡಿದೆ ಅಂತ ಕಿಡಿಕಾರಿದ್ದಾರೆ. ಹಾಗೆ CWMA, CWRC ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈಗ ಸರ್ಕಾರ ಏನು CWRC, CWMA ಏನು ಆದೇಶ ಮಾಡಿದೆ, 12,000 ಕ್ಯೂಸೆಸ್ ನೀರನ್ನ ಕೊಡಲೇಬೇಕು ಅಂತ ಆದೇಶ ಮಾಡಿದೆಲ್ಲ, ಅದರ ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಯಾವುದೇ ಕಾರಣಕ್ಕೂ ನೀರನ್ನ ಕೊಡಕ್ಕೆ ಬರುವುದೇ ಇಲ್ಲ ಅಂತ ಖಡಕ್ಕಾಗಿ ಎಚ್ಚರಿಕೆ ಕೊಡಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ನಾವು ಮನವರಿಕೆ ಮಾಡುವಂಗೆ ಹೇಳ್ತೀವಿ ಸರ್. ರಾಜ್ಯಕ್ಕೆ ಹೊಸ ಭಾಗ್ಯ ಕೊಡಬೇಡಿ, ಖಾಲಿ ಮಡಕೆ ಭಾಗ್ಯ ಕೊಟ್ಟರೆ ಭಾಳ ಸಂಕಷ್ಟದಲ್ಲಿರ್ತಾರೆ ಜನ. ಈಗಾಗಲೇ ರೈತ ಆತ್ಮಹತ್ಯೆ ಅಂತ ನಮ್ಮ ಕನ್ನಡ ಸೇನೆ ಕಾರ್ಯಾಧ್ಯಕ್ಷನೇ ರೈತ ಆತ್ಮಹತ್ಯೆ ಮಾಡಿಕೊಂಡ್ರು, ಸಂಕಷ್ಟದಲ್ಲಿದ್ದಾರೆ. ಬೆಳೆದ ಬೆಳೆನೂ ಬೆಳೆ ಇಲ್ಲದೆ ಇರುವಂಥ ಸಂದರ್ಭದಲ್ಲಿದ್ದೇವೆ. ರಾಜ್ಯ ಸರ್ಕಾರ ಭಾಳಷ್ಟು ಬದ್ಧತೆಯನ್ನು ವಹಿಸಬೇಕಾಗಿದೆ. ನಾವು ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ, ನೀವು ಕರ್ನಾಟಕ ಬಂದ್ ಯಾಕೆ ಮಾಡ್ತಾ ಇದ್ದೀರಿ ಅಂತಾರೆ. ರಾಜ್ಯದ ಮುಖ್ಯಮಂತ್ರಿಗಳೇ, ಕಪಿನಿ ಜಲಾಶಯದಿಂದ 10 TMC ನೀರು ತಮಿಳುನಾಡಿಗೆ ಹೋಗಿತ್ತು. 10 TMC ನೀರಿದ್ದಿದ್ರೆ ರೈತರು ಈ ಸಂಕಷ್ಟದ ಸ್ಥಿತಿಗೆ ಬಹಳಷ್ಟು ಸಂಕಷ್ಟ ಸೂತ್ರ ಆಗ್ತಾ ಇತ್ತು. ಯಾಕೆ ನೀವು ಪ್ರಾಧಿಕಾರಗಳ ಆದೇಶಗಳ ನಂಬಿ ನೀರನ್ನು ಬಿಡ್ತಾ ಇದ್ದೀರಿ? ಯಾವುದೇ ಕಾರಣಕ್ಕೂ ಇಂತಹ ಆದೇಶಗಳಿಗೆ ನೀವು ಬಲಿಯಾಗದೆ ರಾಜ್ಯದ ಹಿತ ಕಾಪಾಡಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಸರ್. ಇವತ್ತು ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಸ್ವಲ್ಪ ಎಫೆಕ್ಟ್ ಕಾಣಿಸ್ತಾ ಇರುವಂತದ್ದು ಕರ್ನಾಟಕ ಬಂದ್ಗೆ ಮಂಡ್ಯದಲ್ಲಿ ಹೇಗೆ ನಡೀತಾ ಇದೆ ಪ್ರತಿಭಟನೆಗಳು ಮತ್ತು ಒಂದ್ ಕಡೆ ಬಂದ್ ಯಾವ ರೀತಿಯ ಬೆಂಬಲ ಸಿಗ್ತಾ ಇದೆ? ಹೌದು ಪೃಥ್ವಿ, ಮಂಡ್ಯದಲ್ಲಿ ಸಾಕಷ್ಟು ಬಂದ್ಗೆ ಬೆಂಬಲ ಸಿಗ್ತಾ ಇರುವಂತದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಮಂಡ್ಯದ ಪೇಟೆ ಬೀದಿ ಸೇರಿದಂತೆ ಪ್ರಮುಖ ವೃತ್ತಗಳಲ್ಲಿ ಹೋರಾಟಗಾರರು ಬೈಕ್ ರ್ಯಾಲಿಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಏನು ಪ್ರಮುಖವಾಗಿ ವರ್ತಕರು ಕೆಲವೊಬ್ಬರು ಏನು ಅಂಗಡಿಗಳನ್ನ ತೆಗೆದಿದ್ರು ಆ ಅಂಗಡಿಗಳನ್ನ ಮುಚ್ಚಿಸುವಂತ ಕೆಲಸವನ್ನ ಹೋರಾಟಗಾರರು ಮಾಡ್ತಾ ಇರ್ತಕ್ಕಂಥದ್ದು. ಮಂಡ್ಯದ ಸಂಜಯ ಸರ್ಕಲ್ ನಿಂದ ಹೊರಟಂತ ಈ ಹೋರಾಟದ ರ್ಯಾಲಿ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯ ಮೂಲಕ ಕಲ್ಲಳ್ಳಿ ತಲುಪಿ ಅಲ್ಲಿಂದ ಈಗ
ಪೇಟೆ ಬೀದಿನಲ್ಲಿ ಸಾಕ್ತಾ ಇರ್ತಕ್ಕಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಕನ್ನಡ ಸೇನೆಯ ಕಾರ್ಯಕರ್ತರು ಎಲ್ಲರೂ ಕೂಡ ಇದ್ರ ಜೊತೆಗೆ ಒಂದಷ್ಟು ರೈತರು ಕೂಡ ಏನು ಬಂದನ್ನ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರನ್ನ ಕೊಡಬಾರ್ದು ಅನ್ನುವಂತ ಆಗ್ರಹವನ್ನ ಈ ಒಂದು ಹೋರಾಟಗಾರರು ಮಾಡ್ತಾ ಇರ್ತಕ್ಕಂಥದ್ದು. ಒಂದಷ್ಟು ಅಂಗಡಿಗಳು ಓಪನ್ ಆಗಿದ್ವು ಅನ್ನೋದು ಬಿಟ್ರೆ ಮಂಡ್ಯದಲ್ಲಿ ಬಹುತೇಕ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿರ್ತಕ್ಕಂಥದ್ದು. ಆದ್ರೆ KSRTC ಬಸ್ ಎಂದಿನಂತೆ ಸಂಚಾರವನ್ನ ಮಾಡ್ತಾ ಇದೆ. ಹಾಗೆ ಆಟೋಗಳು ಕೂಡ ಎಂದಿನಂತೆ ಸಂಚಾರವನ್ನ ಮಾಡ್ತಾ ಇರುವಂಥದ್ದು. ಶಾಲಾ ಕಾಲೇಜುಗಳು ಕೂಡ ಓಪನ್ ಆಗಿದೆ. ಆದ್ರೆ ಅಂಗಡಿ ಮುಂಗಟ್ಟುಗಳು ಬಹುತೇಕ ಬಂದಾಗಿ ಬಂದ್ಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾವೆ. ಪೃಥ್ವಿ. ಓಕೆ, ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕರ್ನಾಟಕ ಬಂದ್ ಬೆಂಬಲಿಸಿ ಕರುನಾಡ ಸೇನೆ ಕಾರ್ಯಕರ್ತರಿಂದ ಪ್ರತಿಭಟನೆ ಆಗ್ತಾ ಇದೆ. ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆಯನ್ನ ಮಾಡಲಾಗಿದೆ. ಖಾಲಿ ಬಿಂದಿಗೆಗಳನ್ನ ಪ್ರದರ್ಶನ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೆದ್ದಾರಿಯಲ್ಲಿ ಕುಳಿತು ಆಕ್ರೋಶ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದು ಪೊಲೀಸರು ಕರುನಾಡ ಸೇನೆ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ. ನಿಮಗೆ ತೋರಿಸ್ತಾ ಇದೀವಲ್ಲ, ಇದು ರಾಮನಗರದಲ್ಲಿ ನಡೀತಾ ಇದ್ದಂಥ ಒಂದು ಪ್ರತಿಭಟನೆ. ಪೊಲೀಸರು ಆ ಪ್ರತಿಭಟನಾಕಾರರ ವಶಕ್ಕೆ ಪಡೆದಿದ್ದಾರೆ. ಇವತ್ತು ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಾವೆಲ್ಲ ಕನ್ನಡಪರ ಸಂಘಟನೆಗಳು ಒಗ್ಗಟ್ಟಾಗಿ ಇವತ್ತು ಬಂಧನ ಆಚರಣೆ ಮಾಡ್ತಾ ಇದ್ದೀವಿ. ಏನು ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಮತ್ತೆ ಸಮಿತಿಯಲ್ಲಿ ಇರ್ತಕ್ಕಂಥವ್ರು ಮನುಷ್ಯ ಪ್ರಾಣಿಗಳ ಇವತ್ತು ವಾಸ್ತವಾಂಶ ಅರ್ಥ ಮಾಡ್ಕೊಳ್ಳದೆ ತಮಿಳುನಾಡಿಗೆ ನೀರು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಕಾವೇರಿ ಕೊಳದಲ್ಲಿ ನೀರಿಲ್ಲ. ಈಗಾಗಲೇ ಪ್ರಕೃತಿಯನ್ನು ವರ ನೀಡಿ ಮಳೆ ಬಂದಿದೆ. ನಮಗೆ ಕುಡಿಯೋಕೆ ಮಾತ್ರ ಅಷ್ಟೇ ನೀರು ಇರ್ತಕ್ಕಂಥದ್ದು. ತಮಿಳುನಾಡಿಗೆ ಬೆಳೆ ಬೆಳೆಯಕ್ಕೆ ನೀವು ನೀರು ಕೊಡಿ ಅಂತ ಹೇಳ್ತೀರಿ. ಇದೇ ರೀತಿ ಮಾಡಿದ್ರೆ ಇವತ್ತು ಜನಗಳು ಬೆಳೆ ಬೆಳೆಯೋದು ಬೇಡ, ಕುಡಿಯೋಕೆ ನೀರು ಬೇಡವಾ? ಈಗಾಗಲೇ ನಮ್ಮ ಮಾನ್ಯ DK ಶಿವಕುಮಾರ್ ಬೆಳೆ ಬೆಳಿಬೇಡಿ ಅಂತ ಹೇಳಿದ್ದಾರೆ. ಅದನ್ನ ನಂಬಿ ಯಾವುದೇ ರೈತರುಗಳು ಬೆಳೆನ ಬೆಳೆದಿಲ್ಲ. ಇವತ್ತು ಕುಡಿಯೋಕೆ ನೀರಿನ ವ್ಯವಸ್ಥೆಗಳಿಲ್ಲ. ಇವತ್ತು ಬೆಂಗಳೂರು ಇರ್ಬೋದು, ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಇವತ್ತು ರಾಮನಗರ ಇರ್ಬೋದು, ಎಲ್ಲೂ ಕೂಡ ಕುಡಿಯೋಕೆ ನೀರಿಲ್ಲ. ಆ ಒಂದು ಉದ್ದೇಶದಿಂದ ಈ ಒಂದು ಬಂಧನ ಆಚರಣೆ ಮಾಡ್ತಾ ಇದೀವಿ. ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಏನಿದೆ ಆ ಒಂದು ಕೊಡ್ತಕ್ಕಂಥ ಆದೇಶ ಮೂರ್ಖತನದಿಂದ ಕೂಡಿದೆ. ಇವತ್ತು ಹೈಕೋರ್ಟ್ಗೆ ಹೋಗ್ಲಿ, ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ, ಎಲ್ಲೇ ಹೋಗ್ಲಿ ಆದೇಶನ ಧಿಕ್ಕರಿಸಬೇಕು. ಇವತ್ತು ನಮ್ಮ ಕರ್ನಾಟಕದ ಜನತೆಗೆ ಕುಡಿಯೋ ನೀರಿನ ಅನುಕೂಲ ಆಗಬೇಕು.